ನಮಸ್ಕಾರ ಎಲ್ರಿಗೂ, ತಮಗೆಲ್ರಿಗೂ ಸ್ಪರ್ಧಾ ಕಲಾಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಮಹಾಂತೇಶ್ ನಿಮಗೆ. ಸ್ನೇಹಿತರೆ, ಅಂತೂ ಕರ್ನಾಟಕ ಸರ್ಕಾರ ತಮಗೆಲ್ಲರಿಗೂ ಕೂಡ ಶುಭ ಸುದ್ದಿಯನ್ನು ನೀಡಿದೆ. ತಾವೆಲ್ಲರೂ ಕೂಡ ಕಾಯ್ದು ಕೂತಿರ್ತಕ್ಕಂಥ ಏನು ಕರ್ನಾಟಕ ಸರ್ಕಾರದ ನೇಮಕಾತಿಗಳಿದ್ದಾವೆ, ಅವು ಇನ್ನೇನು ಕೆಲವೇ ದಿನಗಳಲ್ಲಿ ನೇಮಕಾತಿಗಳು ಆರಂಭವಾಗಲಿದೆ. ಈ ಒಂದು ನೇಮಕಾತಿ ಆರಂಭವಾಗೋದಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಏನು ಸಹಾಯ ಮಾಡಿದ್ರಿ ಅವರೆಲ್ಲರೂ ಕೂಡ ತುಂಬ ಧನ್ಯವಾದಗಳು. ಯಾಕಂದರೆ ನೀವೆಲ್ಲರೂ ಕೂಡ ಧಾರವಾಡದಲ್ಲಿ ಹೋಗಿ ಹೋರಾಟ ಮಾಡಲಿಲ್ಲ ಅಂತಂದರೆ ಈ ಒಂದು ಏನು ನೇಮಕಾತಿ ಏನಿದೆ ಸರ್ಕಾರ ಇಷ್ಟು ಬೇಗ ನೇಮಕಾತಿಯನ್ನು ಆರಂಭ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇರಲಿಕ್ಕಿಲ್ಲ. ಸೊ ಮುಖ್ಯವಾಗಿ ಯಾರೆಲ್ಲ ಆನ್ಲೈನ್ ಆಗಿರ್ಬೋದು, ಆಫ್ಲೈನಲ್ಲಾಗಿರ್ಬೋದು, ಎಕ್ಸಾಂಪಲ್ ಟೆಲಿಗ್ರಾಮು, ಯೂಟ್ಯೂಬ್ ಚಾನಲ್ಲು, ಹಾಗೆ ಡೈರೆಕ್ಟಾಗಿ ಹೋಗಿ ಹೋರಾಟದಲ್ಲಿ ಭಾಗಿಯಾದಾಗಿರ್ಬೋದು, ಮುಖ್ಯವಾಗಿ ನಿಮಗೆ ಯಾಕಂದರೆ ನೀವೇ ಈ ಒಂದು ಹೋರಾಟದ ಮುಖ್ಯ ಉದ್ದೇಶಗಳು ಅಂದರೆ ನೀವೇ ಹೋಗಿ ಈ ಒಂದು ದೊಡ್ಡ ಹೋರಾಟದಲ್ಲಿ ಭಾಗಿಯಾಗಿ ಏನು ಧಾರವಾಡದಲ್ಲಿ ನಡೀತಕ್ಕಂಥ ಏನು ಹೋರಾಟ ಇದೆ ಅದನ್ನು ಯಶಸ್ವಿಯಾಗಿ ಘೋಷಿಸಿದವರೇ ನೀವೇ. ಮುಖ್ಯವಾಗಿ ನಿಮ್ಮ ಒಂದು ವಿದ್ಯಾರ್ಥಿ ಭಾಗಕ್ಕೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ನೀವು ಹೋಗಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗದೇ ಇದ್ದಿದ್ರೆ ಅಂತಂದರೆ ಇಷ್ಟು ಬೇಗ ಸರ್ಕಾರ ಈ ಒಂದು ಕ್ರಮವನ್ನು ಕೈಗೊಳ್ತಿರಲಿಲ್ಲ. ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ, ಸ್ನೇಹಿತರೆ, ಏನು ಕರ್ನಾಟಕ ಸರ್ಕಾರ ಇಷ್ಟು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥ ಏನು ಕರ್ನಾಟಕ ಸರ್ಕಾರದ ನೇಮಕಾತಿಗಳಿದ್ದಾವೆ ಅವೆಲ್ಲವೂ ಕೂಡ ಈಗಾಗಲೇ ಗ್ರೀನ್ ಸಿಗ್ನಲನ್ನು ಸಿಕ್ಕಿರ್ತಕ್ಕಂಥದ್ದು. ಕ್ಯಾಬಿನೆಟ್ನಲ್ಲಿ ಏನು 54,000 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ನೇಮಕಾತಿ ಇನ್ನೇನು ಕೆಲವೇ ದಿನಗಳೇ ಆರಂಭವಾಗುತ್ತೆ. ಹಾಗಾದರೆ ನೀವು ಕೇಳ್ಬೋದು, ಸರ್ ಈ ಒಂದು ನೇಮಕಾತಿಗಳು ಯಾವಾಗ ಆರಂಭ ಆಗ್ತವೆ ಅಂತ. ಈಗಾಗಲೇ ಹೇಳಿದಾಗ ಏನು 56% ಮೀಸಲಾತಿ ಏನಿತ್ತು, ಸೊ ಅದನ್ನು ಬದಲಾಗಿ 50% ಮೀಸಲಾತಿಯನ್ನು ನೀಡಿ ಅದರ ಪ್ರಕಾರನೇ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದರೆ ಈಗೇನು 50% ಏನಿದೆ ಆ ಒಂದು 50% ಪ್ರಕಾರನೇ ಏನಾಗಬೇಕಂದ್ರೆ ರೋಸ್ಟರ್ ರೆಡಿ ಆಗಬೇಕು. ಆ ಒಂದು ರೋಸ್ಟರ್ ರೆಡಿ ಆದಮೇಲೆ ನೇಮಕಾತಿ ಪ್ರಾರಂಭವಾಗ್ತವೆ. ಇನ್ನೇನು ಕೆಲವೇ ದಿನಗಳೇ ಆ ಒಂದು ರೋಸ್ಟರ್ ರೆಡಿ ಆಗುತ್ತೆ. ಸರ್ಕಾರದ ಕೈ ಸೇರಿದ ನಂತರ ಆಯಾ ಇಲಾಖೆಯ ನೇಮಕಾತಿಗಳೇನಿದ್ದಾವೆ ಆಯಾ ಇಲಾಖೆಯ ನೇಮಕಾತಿಗಳು ಆರಂಭ ಆಗ್ತವೆ ಅಂತ ಹೇಳ್ತೀನಿ. ಸ್ನೇಹಿತರೆ, ಮುಖ್ಯವಾಗಿ ನೇಮಕಾತಿಗಳನ್ನ ನಾವು ನೋಡೋದಾದರೆ ಪೊಲೀಸ್ ಇಲಾಖೆಯಲ್ಲಾಗಿರ್ಬೋದು, ಹಾಗೆ ಶಿಕ್ಷಣ ಇಲಾಖೆಯಲ್ಲಿ ಮೇಜರ್ ಆಗಿರ್ತಕ್ಕಂಥ ಹುದ್ದೆಗಳು ಅಂದರೆ ಸಾವಿರಾರು ಹುದ್ದೆಗಳು ಖಾಲಿದ್ದಾವೆ. ಆ ಒಂದು ಹುದ್ದೆಗಳು ನೇಮಕಾತಿ ಆರಂಭವಾಗ್ತವೆ. ಹಾಗೆಯೇ KPSC ಆಗಿರ್ಬೋದು ಮತ್ತು KL ಆಗಿರ್ಬೋದು, SDA ಆಗಿರ್ಬೋದು, FD ಆಗಿರ್ಬೋದು, PDO ಮತ್ತು ಇನ್ನೂ ಹಲವಾರು ಹುದ್ದೆಗಳು ಏನಿದ್ದಾವೆ ಅಂತಂದರೆ ಸೊ ಖಾಲಿ ಇದ್ದಾವೆ. ಅವೆಲ್ಲ ಹುದ್ದೆಗಳು ಕೂಡ ಹಂತ ಹಂತವಾಗಿ ತುಂಬ್ಕೊತಾ ಹೋಗ್ತಾರೆ. ಅದಕ್ಕೆಲ್ಲರೂ ಕೂಡ ನಿಮ್ಮ ತಯಾರಿಯನ್ನು ಏನು ಮಾಡಬೇಕಂದ್ರೆ ಸೊ ಆರಂಭ ಮಾಡಬೇಕಾಗಿದೆ. ಮುಖ್ಯವಾಗಿ ತಾವೆಲ್ಲರೂ ಕೂಡ ಇಷ್ಟು ದಿನ ಕಾಯ್ದು ಕೂತಿದ್ರಿ. ಸೊ ಆವಾಗ ನೇಮಕಾತಿ ಆಗುತ್ತೆ, ನಾನು ಆವಾಗ ಓದ್ತೀನಿ, ಇವಾಗ ನೇಮಕಾತಿ ಆಗುತ್ತೆ, ಆವಾಗ ಓದ್ತೀನಿ. ದಯವಿಟ್ಟು ಇನ್ನೂ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಇದೇನು ಒಂದು 15ರಿಂದ 20 ದಿನಗಳಿಗೆ ಇದೆಲ್ಲ ಪ್ರೊಸೀಜರ್ ಮುಗಿದು ಏನಪ್ಪ ಅಂದರೆ ಹೊಸ ನೇಮಕಾತಿಗಳು ಆರಂಭ ಆಗುತ್ತೆ. ಅಷ್ಟರಲ್ಲೇ ಏನು ಮಾಡಬೇಕಂದ್ರೆ ನಿಮ್ಮದು ಏನು ವಿದ್ಯಾಭ್ಯಾಸ ಏನಿದೆ ಅಂದರೆ ಎಕ್ಸಾಂಪಲ್ಲಾಗಿ ಏನು ಸಿಲೆಬಸ್ ಏನಿದೆ ಸೊ ಅದನ್ನೆಲ್ಲವನ್ನು ಕೂಡ ನೀವು ಕವರ್ ಮಾಡ್ಕೋಬೇಕಾಗತ್ತೆ. ಮುಖ್ಯವಾಗಿ ಹೇಳೋದಾದರೆ ಸ್ನೇಹಿತರೆ, ಏನು ಈ ಒಂದು ನೆಕ್ಸ್ಟ್ ನಡೀತಕ್ಕಂಥ ಏನು ನೇಮಕಾತಿಗಳಿದ್ದಾವೆ, ನೀವು ಯಾವುದೋ ಒಂದು ಗುರಿಯನ್ನು ಇಟ್ಕೊಂಡಿರ್ತೀವಿ, ಯಾವುದೇ ಒಂದು ನೇಮಕಾತಿ ಆಗಬೇಕು, ಎಕ್ಸಾಂಪಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿರಬೇಕು, ಅಥವಾ ಶಿಕ್ಷಕರೇ ಆಗಬೇಕು, ಇಲ್ಲ KPSCಯಲ್ಲಿ SD FD ಆಗಿರಬೇಕು, ಅಥವಾ PDO ಯಾವುದೇ ಒಂದು ಹುದ್ದೆಗಳಿಗೆ ನೀವು ಕನಸನ್ನು ಕಂಡಿದರೆ ದಯವಿಟ್ಟು ಆ ಒಂದು ನೇಮಕಾತಿಯ ಮೇಲೆ ನಿಮ್ಮನ್ನು ಗಮನವನ್ನು ಹರಿಸಿ ಆ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಪಠ್ಯಕ್ರಮಗಳನ್ನಾಗಿರ್ಬೋದು, ಓಲ್ಡ್ ಕ್ವಶನ್ ಪೇಪರ್ಗಳನ್ನಾಗಿರ್ಬೋದು ಅವುಗಳಿಗೆ ಸಂಬಂಧಪಟ್ಟಂತೆ ಪ್ರಿಪ್ರೇಷನ್ ಮಾಡಿ ಸ್ಟ್ರಾಟಜಿ ರೂಪದಲ್ಲಿ ಏನು ಮಾಡಿ ಅಂತಂದರೆ ನೀವೇನು ಮಾಡಿ ಅಂದರೆ ತಯಾರಿಯನ್ನು ನಡೆಸಿ ಸುಮ್ಮನೆ ಅದನ್ನು ಓದಿದ್ರಾಯಿತು ಇದನ್ನು ಓದಿದ್ರಾಯಿತು ಅಂತ ಸಿಕ್ಕಾಪಟ್ಟಿ ಬುಕ್ಕನ್ನು ತಂದಿಟ್ಕೊಂಡು ಓದ್ಕೊಂಡು ಸುಮ್ಮನೆ ಟೈಮ್ ವೇಸ್ಟನ್ನು ಮಾಡೋಕೋಬೇಡಿ. ಯಾಕಂದರೆ ಇನ್ನೇನು ಸರ್ಕಾರ ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಹೊರಡಿಸ್ತದೆ, ನಿಮಗೆ ಸಮಯ ಕಡಿಮೆ, ತುಂಬ ಕಡಿಮೆ ಅವಧಿಯಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಸಮಯ ಸಿಗುತ್ತೆ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಸುಮ್ಮನೆ ನಮ್ಮ ಹತ್ರ ಅಷ್ಟು ಬುಕ್ಸ್ ಇದ್ದಾವೆ, ಇಷ್ಟು ಬುಕ್ಸ್ ಇದ್ದಾವೆ ಅವನ್ನೆಲ್ಲವನ್ನು ಕುಂತು ಓದೋದಕ್ಕೆ ಏನಾಗುತ್ತೆ ಅಂದರೆ ತುಂಬ ಸಮಯ ಬೇಕು. ಸಿಗುವಂಥ ಸಮಯವನ್ನು ಸೊ ಯಾವ ಒಂದು ಬುಕ್ಸ್ಗಳನ್ನ ಓದಬೇಕು, ಯಾವ ಒಂದು ಬುಕ್ಸ್ಗಳನ್ನ ಓದಬಾರ್ದು ಅನ್ನೋದ್ರ ಬಗ್ಗೆ ನಿಮಗೆ ಗಮನವಿರಲಿ. ಹಾಗೆ ಸ್ನೇಹಿತರೆ, ಮುಖ್ಯವಾಗಿ ಈಗಾಗಲೇ ಹೇಳಿದಾಗೆ ನಿಮ್ಮ ಒಂದು ಯಾವ ಗುರಿ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಅದರ ಪ್ಯಾಟರ್ನ್ ಪ್ರಕಾರ ಏನು ಮಾಡಿ ತಯಾರಿಯನ್ನು ನಡೆಸಿ ಅಂತ ಹೇಳ್ತೀನಿ. ನನ್ನ ಪ್ರಕಾರ ಒಂದಿಷ್ಟು ಮುಖ್ಯಾಂಶಗಳನ್ನ ಹೇಳೋದಾದರೆ, ನೀವು ಯಾವುದೇ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನೀವು ತಯಾರಿ ನಡೆಸ್ತಾ ಇದ್ರಿ ಅಂತಂದರೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನ ಮಾಡಿದಿರಿ. ನಿಮ್ಮ ಟೈಮ್ ಟೇಬಲ್ ಯಾವ ರೀತಿಯಾಗಿರಬೇಕು, ಹಾಗೆ ಸ್ಟಡಿ ಯಾವ ರೀತಿಯಾಗಿರಬೇಕು, ಮತ್ತು ಸೆಲ್ಫ್ ಸ್ಟಡಿಯನ್ನು ಯಾವ ರೀತಿ ಮಾಡಬೇಕು, ಅವೆಲ್ಲವೂ ಕೂಡ ವಿಡಿಯೋಗಳು ನಿಮಗೆ ಸಿಗುತ್ತೆ. ಬೇಕಾದ್ರೆ ಪ್ಲೇಲಿಸ್ಟಲ್ಲಿ ಹೋಗಿ ನಿಮಗೆ ಹಲವಾರು ವಿಡಿಯೋಗಳಿದ್ದಾವೆ. ಆದರೆ ಶಾರ್ಟ್ಕಟ್ಟಾಗಿ ಇವಾಗ ಹೇಳೋದಾದ್ರೆ ಸ್ನೇಹಿತರೆ, ನೀವು ಯಾವುದೇ ಒಂದು ನೇಮಕಾತಿಗೆ ಓದ್ತಾ ಇದ್ದೀರಿ ಅಂತಂದರೆ ಮುಖ್ಯವಾಗಿ ನಿಮ್ಮ ಒಂದು ಟೈಮ್ ಟೇಬಲ್ ಇರಬೇಕಾಗತ್ತೆ ಸ್ನೇಹಿತರೆ. ಒಂದು ಟೈಮ್ ಟೇಬಲನ್ನು ಮಾಡಿಟ್ಕೊಳ್ಳಿ, ಚೆನ್ನಾಗಿರ್ತಕ್ಕಂಥ ಟೈಮ್ ಟೇಬಲು. ಯಾವ್ಯಾಗಿರ್ತಕ್ಕಂಥ ಟೈಮ್ ಟೇಬಲ್ ಬೇಡ, ಕರೆಕ್ಟಾಗಿ ಏನು ಸಬ್ಜೆಕ್ಟ್ಗಳಿದ್ದಾವೆ ನಿಮ್ಮ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪೇಪರ್ 1 ಆಗಿರ್ಬೋದು, ಪೇಪರ್ 2ಗೆ ಸಂಬಂಧಪಟ್ಟಂತೆ. ಕೇವಲ ಎಕ್ಸಾಮಲ್ಲಿ ಪೇಪರ್ 2 ಅಂದರೆ ಒಂದೇ ಪೇಪರ್ ಇರುತ್ತೆ, ಕೆಲವೊಂದಷ್ಟು ಎಕ್ಸಾಮಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಆಗಿರುತ್ತೆ. ಸೊ ಅಲ್ಲಿ ಏನು ಮಾಡಬೇಕಂತಂದರೆ
ಕೇವಲ ಪೇಪರ್ 2 ಏನು ಸಾಮಾನ್ಯ ಜ್ಞಾನ ಎಕ್ಸಾಮ್ಗಳು ಬರುತ್ತೆ. ಸೊ ಆ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಏನು ಇವು ಬರ್ತವೆ, ಏನು ಸಬ್ಜೆಕ್ಟ್ಗಳು ಬರ್ತವೆ, ಬರೀ ಅವನ್ನಷ್ಟೇ ಕವರ್ ಮಾಡೋದಲ್ಲ. ಎಕ್ಸಾಂಪಲ್ ಪೇಪರ್ 1 ಕಮ್ಯುನಿಕೇಷನ್ ಪೇಪರ್ಗಳು ಬರುತ್ತೆ, PSL ಪೇಪರ್ 1 ಅಂತ ಬರುತ್ತೆ. ಸೊ ಅಲ್ಲಿ ಅಂಥ ವಿಷಯಗಳನ್ನ ಏನು ಮಾಡಬೇಕಂತಂದರೆ ನೀವು ಕಂಪಲ್ಸರಿ ಅಲ್ಲೂ ಕೂಡ ನೀವು ಓದ್ಕೋಬೇಕಾಗುತ್ತೆ. ಯಾಕಂದರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಬಂದಾಗ, ಮೆರಿಟ್ ಲಿಸ್ಟ್ ಅಂತ ಬಂದಾಗ, ಸೊ ಅಲ್ಲಿ ನೀವು ಎರಡಲ್ಲೇ ತೆಗೆದುಕೊಂಡಂಥ ಮಾರ್ಕ್ಸ್ಗಳೇನಾಗುತ್ತೆ ಅಂತಂದರೆ ಕೌಂಟ್ ಆಗುತ್ತೆ. ಸೊ ಆದ ಕಾರಣ ಕೇವಲ ನಾನು GKಯಲ್ಲಿ ಮಾತ್ರ ಪರ್ಫೆಕ್ಟ್ ಆಗ್ತೀನಿ, ಆ ಕಮ್ಯುನಿಕೇಷನ್ ಪೇಪರ್ದಲ್ಲಿ ನಾನು ಓದಲ್ಲ, ಅಲ್ಲ ಅದಕ್ಕೆ ಕಡಿಮೆ ಎಫರ್ಟ್ ಹಾಕ್ತೀನಿ ಅಂತಂದರೆ ಆಗಲ್ಲ. ಏನು ಕಮ್ಯುನಿಕೇಷನ್ ಆಯಿತು, ಈ ಕಡೆ ಪೇಪರ್ 1 ಆಯಿತು, ಅಥವಾ ಪೇಪರ್ 2ದಲ್ಲಿ GK ಪೇಪರ್ ಆಯಿತು, ಸೊ ಎಲ್ಲವೂ ಆ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಟಾಪಿಕ್ಗಳಿದಾವೆ, ಸೊ ನೀವು ಆ ಒಂದು ಟಾಪಿಕ್ಗಳನ್ನ ಪರ್ಫೆಕ್ಟಾಗಿ ಓದಲೇಬೇಕಾಗಿರ್ತದೆ, ಮುಖ್ಯವಾಗಿ ಯಾವುದೇ ಒಂದು ಎಕ್ಸಾಮನ್ನು ತೆಗೆದುಕೊಂಡಾಗ. ಅದೇ ರೀತಿಯಾಗಿ ಆಗಲೇ ಹೇಳಿದಾಗೆ ಮೊದಲು ಟೈಮ್ ಟೇಬಲ್, ಆ ಒಂದು ಟೈಮ್ ಟೇಬಲ್ ಪ್ರಕಾರ ಏನು ಮಾಡಿ ಅಂತಂದರೆ ಓದ್ಕೊತ ಹೋಗಿ. ಸೆಕೆಂಡ್ ಇರ್ತಕ್ಕಂಥದ್ದು ಸಬ್ಜೆಕ್ಟು. ಈಗಾಗಲೇ ಹೇಳಿದಾಗೆ ಯಾವೊಂದು ಪೇಪರಲ್ಲಿ ಯಾವೊಂದು ಸಬ್ಜೆಕ್ಟ್ಗಳು ಬರ್ತಾ ಆ ಒಂದು ಸಬ್ಜೆಕ್ಟ್ಗಳ ಮೇಲೆ ಮುಖ್ಯವಾಗಿ ಗಮನ ಇರಲಿ. ಹಾಗೆ ಥರ್ಡ್ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಕರೆಂಟ್ ಅಫೇರ್ಸ್, ಪ್ರಚಲಿತ ಘಟನೆಗಳು. ಸೊ ಇತ್ತೀಚಿನ ಒಂದು ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡಿದಾಗ ನಮಗೆ ಮುಖ್ಯವಾಗಿ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಮೇಲೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇತ್ತೀಚಿನ ಹಲವಾರು ಪ್ರಶ್ನೆ ಪತ್ರಿಕೆಗಳು ತೆಗಿತಾ ಇದ್ದಾರೆ. ನೀವು ಎಷ್ಟು ಕರೆಂಟ್ ಅಫೇರ್ಸ್ ಪರ್ಫೆಕ್ಟ್ ಆಗ್ತೀರಿ, ಹಾಗೆ ಎಷ್ಟು ಸಬ್ಜೆಕ್ಟನ್ನು ನೀವು ಗ್ರಿಪ್ಪಲ್ಲಿ ಇಟ್ಕೋತೀರಿ, ಅದರ ರಿಲೇಟೆಡ್ ಸಬ್ಜೆಕ್ಟ್ಗಳನ್ನ, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಸಬ್ಜೆಕ್ಟ್ಗಳನ್ನ ಓದ್ತೀರಿ. ಸೊ ಅದ್ರ ಮೇಲೆ ನಿಮ್ದು ಏನಾಗುತ್ತೆ ಅಂದರೆ ಸ್ಕೋರ್ ಡಿಪೆಂಡ್ ಆಗುತ್ತೆ. ಹಾಗೆ ಕರೆಂಟ್ ಅಫೇರ್ಸ್ ಆಯಿತು, ಸಬ್ಜೆಕ್ಟ್ ಆಯಿತು, ಟೈಮ್ ಟೇಬಲ್ ಆಯಿತು ಅಂತಂದರೆ ನೆಕ್ಸ್ಟ್ ಇರ್ತಕ್ಕಂಥದ್ದೇ ಮೆಂಟಲ್ ಎಬಿಲಿಟಿನೂ ಕೂಡ ಏನು ಮಾಡ್ತದೆ ಅಂದರೆ ಇತ್ತೀಚಿನ ವಿಷಯಗಳಲ್ಲಿ ಅಂದರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಸೊ ಅದಕ್ಕಾಗಿ ಮೆಂಟಲ್ ಎಬಿಲಿಟಿನೂ ಕೂಡ ಸ್ವಲ್ಪ ಗಮನವಿರಲಿ. ಮುಖ್ಯವಾಗಿ ಕರೆಂಟ್ ಅಫೇರ್ಗೆ 1 ಅವರ್ ಕೊಡಿ, ಕರೆಂಟ್ ಅಫೇರ್ಸ್ಗೆ 1 ಅವರ್ ಕೊಡಿ, ಹಾಗೆ ಮೆಂಟಲ್ ಎಬಿಲಿಟಿ ಕೂಡ 1 ಅವರ್ ಕೊಡಿ. ಇನ್ನು ಉಳಿದಿರ್ತಕ್ಕಂಥ ಏನು ಸಮಯ ಇದೆ, ಸೊ ಅವುಗಳಿಗೆ ಸಬ್ಜೆಕ್ಟ್ಗಳು ಏನೇನು ನಿಮ್ಗೆ ಕರೆಂಟ್ ಅಫೇರ್ಸ್ ಇದಕ್ಕೆ ನಿಮ್ಮ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಸಬ್ಜೆಕ್ಟ್ಗಳಿದೆ, ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ಸಬ್ಜೆಕ್ಟ್ಗಳಿಗೆ ಸಂಬಂಧವನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಏನಿರ್ತವೆ, ಸೊ ಅವುಗಳ ಬೇಸ್ಡ್ ಮೇಲೆ ಏನು ಮಾಡಿ ಅಂತಂದರೆ ಓದ್ತಾ ಹೋಗಿ ಅಂತ ಹೇಳ್ತೀರಿ. ಇನ್ನು ಥರ್ಡ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಫಿಸಿಕಲ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಯಾರು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಮತ್ತು PSIಗೆ ಸಂಬಂಧಪಟ್ಟಂತೆ ನೀವೇನು ಸ್ಟಡಿಯನ್ನು ಮಾಡ್ತಾ ಇದ್ರಿ ಅಂತಂದರೆ ತಾವೆಲ್ಲರೂ ಕೂಡ ಫಿಸಿಕಲಲ್ಲಿ ಕಳೆದ ಬಾರಿ ನಡೆತಕ್ಕಂಥ ಏನು ಫಿಸಿಕಲ್ ಎಕ್ಸಾಮ್ದಲ್ಲಿ ಯಾರಾದರೂ ಫೇಲ್ ಆಗಿದ್ದರೆ ದಯವಿಟ್ಟು ನೀವು ಅದರ ಬಗ್ಗೆ ಫೋಕಸನ್ನು ಮಾಡಿ ಆ ಫಿಸಿಕಲ್ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಂದಿಷ್ಟು ಜನ ಇರ್ತಾರೆ, ಏನು ಫಿಸಿಕಲ್ ಬಿಟ್ಟು ಕೆಲವೊಂದಿಷ್ಟು ಒಂದೇ ವಾರದಲ್ಲೇ ನಾನು ಫಿಸಿಕಲ್ ಫಿಟ್ ಆಗ್ತೀನಿ ಅನ್ನೋರು ಇರ್ತಾರೆ. ಇನ್ನು ಕೆಲವೊಂದಿಷ್ಟು 6 ತಿಂಗಳಾದರೂ ಅಥವಾ 1 ವರ್ಷ ಟೈಮ್ ಕೊಟ್ಟರು ಅವರು ಏನು ಮಾಡಲ್ಲ ಅಂತಂದರೆ ಓಡಿ ಪಾಸ್ ಆಗೋದಕ್ಕೆ ಆಗಲ್ಲ. ಅಂಥ ಅಭ್ಯರ್ಥಿಗಳು ಏನು ಮಾಡಿ ಅಂತಂದರೆ ಸಾಧ್ಯವಾದಷ್ಟು ಇವತ್ತಿಂದರೆ ಏನು ಮಾಡಿ ಅಂತಂದರೆ ಫಿಸಿಕಲ್ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಭಾಳ ಬೇಡ, ಬೆಳಗ್ಗೆ ಎದ್ದು ಸ್ಟಾರ್ಟಿಂಗಲ್ಲಿ ಬೆಳಗ್ಗೆ ಬೇಗ ಎದ್ದಿರ್ತಾರಲ್ಲ ಆವಾಗ ಹೋಗಿ ಗ್ರೌಂಡಲ್ಲಿ ಹೋಗಿ 1 ರೌಂಡು 1 ಅವರ್ ಏನು ಮಾಡಿ ಅಂತಂದರೆ ವರ್ಕೌಟನ್ನು ಮಾಡಿ, ರನ್ನಿಂಗ್ ಆಗಿರ್ಬೋದು, ಶಾರ್ಟ್ ಪುಟ್ ಆಗಿರ್ಬೋದು, ಲಾಂಗ್ ಜಂಪನ್ನು ಮಾಡಿರ್ಬೋದು. ಹಾಗೆ ಕೆಲವೊಂದಷ್ಟು ಜನರು ಚೆಸ್ಟ್ ಕಡಿಮೆ ಇರುತ್ತೆ, ಅದನ್ನು ಪುಷಪ್ಸ್ ಮಾಡೋದ್ರಿಂದ ಚೆಸ್ಟನ್ನು ಇನ್ಕ್ರೀಸ್ ಮಾಡೋದಾಗಿರುತ್ತೆ. ಈ ರೀತಿಯಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ನಿಮ್ಮದೇ ಆಗಿರ್ತಕ್ಕಂಥ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ಕೊಳ್ಳಿ. ಹಾಗೆ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಇಷ್ಟೆಲ್ಲ ಹೇಳ್ತಾ ಇದ್ರಿ ಅಂತಂದರೆ ಇರಬೇಕಾಗಿದ್ದು ಏನಪ್ಪ ಅಂದರೆ ಕನ್ಸಿಸ್ಟೆನ್ಸಿ ಸ್ನೇಹಿತರೆ. ಸೊ ಯಾರ ಹತ್ರ ಕನ್ಸಿಸ್ಟೆನ್ಸಿ ಇರಲ್ಲ, ಸೊ ಅವರು ಯಾವುದೇ ಕಾರಣಕ್ಕೂ ಉದ್ಧಾರ ಆಗೋಲ್ಲ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸ್ಟಾರ್ಟಿಂಗಲ್ಲಿ ಇರುತ್ತೆ, ಏನೋ ಒಂದು ಮೋಟಿವೇಶನ್ಗಳನ್ನ ನೋಡ್ತೀರಾ, ಯಾವುದೋ ಒಂದು ವಿಡಿಯೋಗಳನ್ನ ನೋಡ್ತೀರಾ, ಸರ್ಕಾರ ಇನ್ನೇನು ಒಳ ಮೀಸಲಾತಿ ಎಲ್ಲ ಮುಗೀತು, ಹೊಸದಾಗಿ ನೇಮಕಾತಿ ಪ್ರಾರಂಭ ಮಾಡ್ತಿದೆ ಅಂತ ಏನು ಹುಮ್ಮಸ್ಸಲ್ಲಿ ಓದೋಕೊಂಡಿರ್ತಾರೆ. 2 ದಿನ ಓದ್ತಾರೆ, 3 ದಿನ ಓದ್ತಾರೆ, 1 ವಾರ ಓದ್ತಾರೆ, 15 ದಿನ ಓದ್ತಾರೆ, 1 ತಿಂಗಳು ಓದ್ತಾರೆ, ಮತ್ತೆ ಏನಾಗುತ್ತೆ ಮತ್ತೆ ಅದೇ ದಾರಿಗೆ ಬರ್ತಾರೆ. ಸೊ ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಏನು ನಿಮ್ಮದು ಗುರಿ ಏನಿದೆ ಆ ಗುರಿಯನ್ನು ಸ್ಪಷ್ಟವಾಗಿ ಇಟ್ಕೊಂಡು ಏನು ಮಾಡಿ ಅಂತಂದರೆ ನಿಮ್ಮ ಒಂದು ತಯಾರಿಯನ್ನು ಪ್ರಾರಂಭ ಮಾಡಿ. ಯಾವತ್ತಿದ್ರೂ ಕೂಡ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಿ. ಇವತ್ತಿನ ಸಬ್ಜೆಕ್ಟನ್ನು ಇವತ್ತೇ ಮುಗಿಸ್ಬೇಕು, ಇವತ್ತಿನ ಸಿಲೆಬಸನ್ನು ಕವರ್ ಮಾಡ್ಕೋಬೇಕು, ಹಳೆ ಕ್ವಶನ್ ಪೇಪರನ್ನು ಓದಬೇಕು, ವಾರಕ್ಕೊಂದು ಪ್ರೀವಿಯಸ್ ಇಯರ್ ಅಂದರೆ ವಾರಕ್ಕೊಂದು ಮಾಕ್ ಟೆಸ್ಟನ್ನು ಬರೀಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮಲ್ಲೇ ಒಂಥರ ಭಾವನೆಗಳು ಅಂದರೆ ಒಂದು ಒಳ್ಳೆಯ ಯೋಚನೆಗಳು ಆರಂಭ ಆಗುತ್ತೆ. ಸೊ ಪ್ರಾಕ್ಟೀಸನ್ನು ಮಾಡ್ತಾ ಆದಂತೆ ಏನಾಗುತ್ತೆ ಮನುಷ್ಯ ಪರ್ಫೆಕ್ಟ್ ಆಗ್ತಾ ಹೋಗ್ತಾನೆ. ಸೊ ಅದಕ್ಕಾಗಿ ಏನು ಮಾಡ್ತಾಯಿರಿ ಅಂತಂದರೆ ಕಂಟಿನ್ಯೂ ಆಗಿ ಸ್ಟಡಿಯನ್ನು ಮಾಡ್ತಾಯಿರಿ. ಮುಖ್ಯವಾಗಿರತಕ್ಕಂಥದ್ದು ಕನ್ಸಿಸ್ಟೆನ್ಸಿ ಆಗಿರ್ತದೆ. ಯಾರು 100% ಪ್ರಯತ್ನವನ್ನು ಕೊಟ್ಟು ಯಾವುದೇ ಒಂದು ಹುದ್ದೆ ಆಗಿರಲಿ ಅಥವಾ ಯಾವುದೇ ಒಂದು ಕೆಲಸಕ್ಕೆ 100% ಪ್ರಯತ್ನವನ್ನು ಕೊಟ್ಟು ಯಾರು ಕೆಲಸವನ್ನು ಮಾಡ್ತಾರೆ ಅವರಿಗೆ ಖಂಡಿತವಾಗಲೂ ಪ್ರತಿಫಲ ಸಿಗ್ತದೆ. ಆ ಒಂದು ಪ್ರತಿಫಲ ನಿಮಗೆ ಸಿಗಲಿ ಅಂತ ನಾನು ಸ್ನೇಹಿತರೆ
ಈಗಾಗಲೇ ಹಲವಾರು ವರ್ಷಗಳಾಗಿದೆ, ಯಾವುದೇ ನೇಮಕಾತಿಗಳಿಲ್ಲ. ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸದಾಗಿ ನೇಮಕಾತಿಗಳು ಆರಂಭ ಆಗ್ತವೆ. ಇಷ್ಟು ದಿನ ನಿಮ್ಮ ತಂದೆ ತಾಯಿಗಳು ಕೂಡ ಕಾಯ್ತಾಯಿದ್ರು, ನನ್ನ ಮಗ ಆವಾಗ ನೋಟಿಫಿಕೇಷನ್ ಆಗುತ್ತೆ, ಆವಾಗ ಜಾಬ್ಸ್ ಹಿಡಿತಾನೆ, ಆವಾಗ ಏನಾದರೂ ಒಂದು ಮಾಡ್ತಾನೆ ಅಂತ ಒಂದು ಆಸೆ ಕಣ್ಣಿಂದ ನೋಡ್ತಾಯಿದ್ರೆ, ದಯವಿಟ್ಟು ನೀವು ಆ ಒಂದು ಆಸೆ ಕಣ್ಣಿಗೆ ಪ್ರತ್ಯುತ್ತರವಾಗಿ ನೀವು ಯಾವುದಾರ ಒಂದು ನೌಕರಿ ಹಿಡಿಯೋದ್ರ ಮೂಲಕ ಉತ್ತರವನ್ನು ಕೊಡಬೇಕು. ಹಾಗೆ ಮುಖ್ಯವಾಗಿ ನಿಮ್ಮ ಶತ್ರುಗಳು ಕೂಡ ಸ್ನೇಹಿತರೆ ಕಾಯ್ತಾ ಇರ್ತಾರೆ, ಅವ್ರಿಗೂ ಕೂಡ ನಿಮಗೆ ಮುಟ್ಟು ನೋಡ್ಕೊಳ್ಳೋ ಹಾಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಆ ಒಂದು ಉತ್ತರವನ್ನು ಕೊಡುವ ಕೆಲಸ ಏನಪ್ಪ ಅಂದರೆ ನಿಮ್ಮ ಕೈಯಲ್ಲಿದೆ. ಅದಕ್ಕಾಗಿ ನಿಮ್ಮಲ್ಲಿ ಎಷ್ಟು ಆಗುತ್ತೋ ಅಷ್ಟು 100% ಪ್ರಯತ್ನವನ್ನು ಇಟ್ಟು ಪ್ರಯತ್ನ ಮಾಡಿ. ಯಾಕಂದರೆ ತುಂಬ ಸಮಯವಿಲ್ಲ, ಯಾಕಂದರೆ ಬೇಗ ನೇಮಕಾತಿ ಆಗ್ತವೆ, ಇನ್ನೇನು ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಕೂಡ ಬರ್ತವೆ, ನೆಕ್ಸ್ಟ್ ನೋಟಿಫಿಕೇಷನ್ ಅದೇನು ಪ್ರೊಸೀಜರ್ ಇದೆ ಬೇಗ 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 ಏನಾಗುತ್ತೆ ಮಾಡ್ತಾ ಹೋಗ್ತಾರೆ. ನೀವು ಆ ಸಮಯದಲ್ಲಿ ಅಯ್ಯೋ ಇನ್ನೊಂದು ಸ್ವಲ್ಪ ಓದಿದರೆ ನಾನು ಪಾಸ್ ಆಗ್ತಿದ್ನೇನೋ, ಇಲ್ಲ ಸ್ವಲ್ಪ 1-2 ಮಾರ್ಕ್ಸ್ ಅಲ್ಲ ಅಥವಾ ಇನ್ನೊಂದು 2 ಗಂಟೆ ಓದಿದ್ರೆ ಆಗ್ತಿತ್ತೇನೋ, ಅಥವಾ ಎಕ್ಸಾಮ್ ಹಾಲಲ್ಲಿ ಈ ಒಂದು ಕ್ವಶನ್ ಹಾಕೋಕ್ಕೆ ಹೋಗಿ ಈ ಒಂದು ಕ್ವಶನ್ ಹಾಕಿದ್ನಲ್ಲ, ಆ ಒಂದು ಕ್ವಶನ್ ಏನಾದರೂ ರೈಟ್ ಹಾಕಿದರೆ ಏನಾದರೂ ಸೆಲೆಕ್ಷನ್ ಆಗ್ತಿದ್ನೇನೋ. ಆ ರೀತಿ ಮಾಡೋದು ಯೋಚನೆಕ್ಕಿಂತನೂ ಈಗಿಂದ್ರೇ ಏನು ಸಬ್ಜೆಕ್ಟ್ ಇದೆ, ಏನು ಕ್ವಶನ್ ಪೇಪರ್ಗಳು ಯಾವ ರೀತಿಯಾಗಿ ಬರ್ತಾ ಇದ್ದಾವೆ, ನಾವು ಯಾವ ರೀತಿಯಾಗಿರ್ತಕ್ಕಂಥ ಸ್ಟಡಿಯನ್ನು ಮಾಡಬೇಕು, ಅದ್ರ ಮೇಲೆ ದಯವಿಟ್ಟು ಫೋಕಸನ್ನು ಮಾಡ್ಕೊಳ್ಳಿ. ಅದರ ಮೇಲೆ ಫೋಕಸನ್ನು ಮಾಡಿಕೊಂಡು ಏನು ಸಿಲೆಬಸ್ ಏನಿದೆ ಆ ಪ್ರಕಾರ ಓದ್ತಾ ಹೋಗಿ. ದಯವಿಟ್ಟು ಟೈಮನ್ನು ವೇಸ್ಟ್ ಮಾಡ್ಕೋಬೇಡಿ ಸ್ನೇಹಿತರೆ. ಇನ್ನೇನು ಹೆಂಗಿದ್ರು ಈಗಂತೂ T20 ನಡ್ತಾ ಇದೆ, ಹಾಗೆ ನೆಕ್ಸ್ಟು IPL ಕೂಡ ಬರುತ್ತೆ, ಹಾಗೆ ಇನ್ನು ಮದುವೆ ಸೀಸನ್ ಕೂಡ ಬರುತ್ತೆ. ಅಕ್ಕನ ಮದುವೆ ಇದೆ, ಭಾವನ ಮದುವೆ ಇದೆ, ರಿಲೇಟಲ್ಲಿ ಯಾವುದೋ ಒಂದು ಮದುವೆ ಇದೆ, ಆ ಮದುವೆ ಇದೆ, ಈ ಮದುವೆ ಇದೆ ಅಂತ ಹೋಗಿ ಟೈಮ್ ವೇಸ್ಟ್ ಮಾಡೋ ಬದಲು ಸಿಕ್ಕಿರೋ ಟೈಮನ್ನು ಸರಿಯಾಗಿ ಯೂಸ್ ಮಾಡಿಕೊಂಡು ಏನು ಮಾಡಿ ಅಂತಂದರೆ ನಿಮ್ಮ ಒಂದು ಪ್ರಯತ್ನವನ್ನು ಪಡಿ. ನೀವು ಕಂಡಂಥ ಕನಸಿನ ಪಡೆ ನಿಮ್ಮ ಏನಪ್ಪ ಅಂದರೆ ನಿಮ್ಮ ಗಮನ ಇರಬೇಕು. ಯಾವತ್ತಿದ್ರೂ ಬೆಳಗ್ಗೆ ಎದ್ರೂ ಸಾಕು ನಿಮ್ಮ ಗುರಿ ಏನಪ್ಪ ಅಂದರೆ ನಿಮ್ಮ ಕನಸು ಬರೀ ನಿಮ್ಮ ಗುರಿ ಕಡೆ ಮಾತ್ರ ಯೋಚನೆ ಮಾಡ್ತಿರಬೇಕು. ಅದನ್ನು ಬಿಟ್ಟು ಅಲ್ಲಿ ಅದಾಗ್ತಾಯಿದೆ, ಇಲ್ಲಿ ಇದಾಗ್ತಾಯಿದೆ. ಹೌದು, ಎಂಟರ್ಟೈನ್ಮೆಂಟ್ ಬೇಕು, ಬೇಡನಲ್ಲ. ಯಾವುದಾದ್ರೂ ಒಂದಿನ ಎಂಟರ್ಟೈನ್ಮೆಂಟ್ ಮಾಡ್ಕೊಳ್ಳಿ, ಇಲ್ಲ 1-2 ಗಂಟೆ ಆದರೂ ಎಂಟರ್ಟೈನ್ಮೆಂಟ್ ಮಾಡ್ಕೊಳ್ಳಿ. ಬರೀ ನೀವು ಎಂಟರ್ಟೈನ್ಮೆಂಟ್ ಮಾಡ್ಕೋಬೇಕು ಅಥವಾ ಎಂಟರ್ಟೈನ್ಮೆಂಟೇ ಮಾಡ್ತೀನಿ ಅಂತ ಜೀವನದಲ್ಲಿಟ್ಟರೆ ನಿಮಗೆ ಈ ವರ್ಷ ನೆಕ್ಸ್ಟ್ ಮುಂದಿನ ವರ್ಷ ಮತ್ತೆ ನಿಮಗೆ IPL ಮ್ಯಾಚ್ ಸಿಗುತ್ತೆ ನೋಡೋದಕ್ಕೆ. ಆದರೆ ಮುಂದಿನ ವರ್ಷ ಮತ್ತೆ ಇದೇ ನೇಮಕಾತಿಗಳು ಸಿಗ್ತವೆ. ಯಾಕಂದರೆ ಈಗಾಗಲೇ ಹಲವಾರು ವರ್ಷಗಳಿಂದ ನೇಮಕಾತಿ ಇಲ್ಲ. ನೀವು ಏನು ಮತ್ತೆ ನಾವು ನೆಕ್ಸ್ಟೇ ಮುಂದಿನ ವರ್ಷ ನಾವು ನೇಮಕಾತಿ ಬರುತ್ತೆ, ನಾವು ಆವಾಗ ಟ್ರೈ ಮಾಡಿದ್ರೆ ಆಯಿತು. ದಯವಿಟ್ಟು ಈ ತಲೆಯಿಂದ ಇದನ್ನು ಯೋಚನೆಗಳನ್ನ ತೆಗೆದುಬಿಟ್ಕೊಳ್ಳಿ. ಯಾಕಂದರೆ ಈಗಾಗಲೇ ಹಲವಾರು ವರ್ಷಗಳ ನೇಮಕಾತಿ ಇಲ್ಲ. ಅಕಸ್ಮಾತ್ ಈ ವರ್ಷ ಏನೋ ನೇಮಕಾತಿಗಳು ಆಗ್ತಾ ಇದ್ದಾವೆ ಅಂದರೆ ಮತ್ತೆ ಮುಂದಿನ ವರ್ಷ ಮತ್ತೆ ಏನೇನೋ ಆಗ್ಬೋದು, ಹೇಳೋಕ್ಕಾಗಲ್ಲ. ದಯವಿಟ್ಟು ಸಿಗೋ ಅವಕಾಶನ ಸರಿಯಾಗಿ ಸದುಪಯೋಗ ಮಾಡಿಕೊಂಡು ಏನು ಸಿಲೆಬಸ್ ಏನಿದೆ ಅದನ್ನು ಪರ್ಫೆಕ್ಟ್ ಆಗಿರ್ತಕ್ಕಂಥ ವಿಷಯಗಳನ್ನ ಪದೇ ಪದೇ ರಿವಿಷನ್ ಮಾಡ್ತಾ ಹೋಗಿ. ಶಾರ್ಟ್ ನೋಟ್ಸ್ಗಳನ್ನ ಮಾಡಿಟ್ಕೊಂಡು ಸಮಯ ಸಿಕ್ಕಾಗೆಲ್ಲ ಅವನುಗಳನ್ನ ರಿವಿಷನ್ ಮಾಡ್ತಾ ಹೋಗಿ ಅಂತ ಹೇಳ್ತೀರಿ ಸ್ನೇಹಿತರೆ. ಸಾಧ್ಯವಾಗಿದ್ದು ಯಾವುದೂ ಇಲ್ಲ, ಅಂದರೆ ಸಾಧ್ಯವಾಗಲ್ಲದೇ ಇಲ್ಲದ್ದು ಯಾವುದೂ ಇಲ್ಲ. ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗಲೂ ಸಿಗ್ತದೆ. ಆ ಒಂದು ಪ್ರಯತ್ನ ಯಾವ ರೀತಿ ಇರಬೇಕಂತಂದರೆ 100% ಆಗಿರ್ತಕ್ಕಂಥ ಪ್ರಯತ್ನ ಇರಬೇಕು. ಯಾವುದೇ ಒಂದು ವಿಷಯದಲ್ಲಾಗಿರೋದು 100% ಪ್ರಯತ್ನವನ್ನು ಮಾಡಿದರಾಗಲಿ ಖಂಡಿತವಾಗಲೂ ನಿಮಗೆ ಜಾಬ್ ಸಿಗ್ತದೆ. ಆ ಒಂದು ಜಾಬ್ ನಿಮಗೆ ಸಿಗಲಿ ಅಂತ ಆಶಿಸ್ತೀನಿ ಸ್ನೇಹಿತರೆ. ತುಂಬ ಸಮಯ ಇಲ್ಲ. ನಾಳೆ ಓದಿದ್ರಾಯಿತು, ನೋಟಿಫಿಕೇಷನ್ ಬಂದ ಮೇಲೆ ಓದಿದ್ರಾಯಿತು, ಇನ್ಯಾವಾಗ ಓದಿದ್ರಾಯಿತು ಅನ್ನೋದಕ್ಕಿಂತನೂ ಇವತ್ತಿಂದಲೇ ಆರಂಭ ಮಾಡಿ ಚೆನ್ನಾಗಿರ್ತಕ್ಕಂಥ ಸ್ಟಡಿಯನ್ನು ಮಾಡಿ ಸರಿಯಾಗಿರ್ತಕ್ಕಂಥ ಟೈಮ್ ಟೇಬಲನ್ನು ಹಾಕ್ಕೊಳ್ಳಿ. ನಿಮ್ಮ ಮುಂದಿನ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಟೆಲಿಗ್ರಾಮ್ ಚಾನಲ್ನು ಕೂಡ ಏನಪ್ಪ ಅಂದರೆ ಆಲ್ರೆಡಿ ರನ್ ಆಗ್ತಾ ಇದೆ. ಯಾರು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಏನಿದೆ, ಹಾಗೆ ವಾಟ್ಸಪ್ ಚಾನಲ್ನು ಕೂಡ ಇದೆ. ಅದರಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಹಾಗೆ ಜಾಬ್ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿರ್ಬೋದು, ಇನ್ನೂ ಹಲವಾರು ಮಾಹಿತಿಗಳೇನಪ್ಪ ಅಂದರೆ ನಮ್ಮ ಟೆಲಿಗ್ರಾಮ್ ಹಾಗೆ ವಾಟ್ಸಪ್ ಚಾನಲಲ್ಲಿ ಸಿಗ್ತವೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಒಂದು ಮಾಹಿತಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ. ಅವರು ಈ ಒಂದು ವಿಡಿಯೋ ತದನಂತರದಲ್ಲಿ ಅದಕ್ಕೆ ಜಾಯ್ನ್ ಆಗಬೇಕು ಅಂತ ಹೇಳ್ತಾ ಸ್ನೇಹಿತರೆ, ಏನಿಲ್ಲ ಕೊನೆಯದಾಗಿ ಹೇಳೋದಂತೆ ಮಾತು. ಯಾಕಂದರೆ ಇಷ್ಟು ದಿನ ಕಾಯ್ದು ಸುಮ್ಮನೆ ಕುಂತು ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡಿದ್ರೆ ಕೆಲವೊಂದಿಷ್ಟು ಜನ ಕೆಲವೊಂದಿಷ್ಟು ಜನ ಯಾವಾಗ ಕರೆದ್ರೂ ಕರೀಲಿ ನಾನು ಓದ್ತಾ ಇದ್ದೇನಂತ ಕೆಲವೊಂದಿಷ್ಟು ಜನ ಆ ವೇದಲ್ಲೂ ಕೂಡ ಓದ್ತಾ ಇದ್ದಾರೆ. ಇಬ್ಬರಿಗೂ ಹೇಳೋದು ಒಂದೇ ಮಾತು, ಇನ್ನು ಟೈಮ್ ಇಲ್ಲ, ಟೈಮ್ ಸಿಗೋದೇ ಕಡಿಮೆ ಇರುತ್ತೆ. ಆ ಒಂದು ಸಿಕ್ಕಂಥ ಟೈಮನ್ನು ಚೆನ್ನಾಗಿ ನಿಮ್ಮದೇ ಆದಂಥ ವೇದಲ್ಲಿ ಸ್ಟ್ರಾಟಜಿಗಳನ್ನ ಮಾಡಿಕೊಂಡು ಕರೆಕ್ಟಾಗಿ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕನ್ನು ಮಾಡಿ ನಿಮ್ಮ ಗುರಿಯತ್ತ ಹೋಗುವಂಥ ಪ್ರಯತ್ನವನ್ನು ಮಾಡಿ. ಕಂಡಂಥ ಕನಸು ನಿಮ್ಮ ಒಂದು ಜಾಬ್ ಏನು ಆಸೆ ಇದೆ ಖಂಡಿತವಾಗಲಿ ನಿಮಗೆ ಸಿಗುತ್ತದೆ. ಈಗಾಗಲೇ ಹೇಳಿದಾಗ ಹಲವಾರು ಸಲ ನಾನು ಅದನ್ನೇ ಹೇಳ್ತಾ ಇರ್ತೀನಿ, ನೀವು ಎಲ್ಲಿ 100% ಪ್ರಯತ್ನ ಮಾಡ್ತೀರಿ ನಿಮಗೆ ಖಂಡಿತವಾಗಲೂ ಆ ಒಂದು ಹುದ್ದೆ ಸಿಗ್ತದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಕರೆಕ್ಟಾಗಿ 100% ಪ್ರಯತ್ನ ಮಾಡಿ, ನಿಮಗೆ ಆ ಒಂದು ಹುದ್ದೆ ಸಿಗ್ತದೆ. ಆ ಒಂದು ಹುದ್ದೆ ನಿಮಗೆ ಸಿಗಲಿ ಅಂತ ನಾನು ಆಶಿಸ್ತಾ ಸ್ನೇಹಿತರೆ, ಇದಿಷ್ಟು ಏನಪ್ಪ ಅಂದರೆ ಇವತ್ತಿನ ಈ ಒಂದು ವಿಡಿಯೋ ಆಗಿರ್ತದೆ. ಇಲ್ಲಿವರೆಗೂ ಈ ಒಂದು ವಿಡಿಯೋನ ವೀಕ್ಷಿಸ್ತಕ್ಕಂಥ ತಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.